ಇನ್ನು ಡಿಕೆ ಶಿವಕುಮಾರ್ ನೇತೃತ್ವದ ಸಚಿವ ಸಂಪುಟ ವಿಸ್ತರಣೆಯಾದ ಬೆನ್ನಲ್ಲೇ ಇದೀಗ ಭಿನ್ನಮತ ಭುಗಿಲೆದಿದೆ. ರಾಜೀನಾಮೆ ಪರ್ವ ಶುರುವಾಗಿದೆ. ಒಬ್ಬರು ಮಹಿಳಾ ಮಂತ್ರಿ ಇಲ್ಲದೇ ಇರೋ ಹಿನ್ನೆಲೆಯಲ್ಲಿ ಅಸಮಾಧಾನ ಸಹಜವಾಗೇ ಇದೆ. ಸಂಪುಟದಲ್ಲಿ ಬಹುತೇಕ ಒಂದೇ ಬಣದ ನಾಯಕರು ಇದ್ದಾರೆ ಅನ್ನೋ ಆರೋಪ ಕೂಡ ಜೊತೆಯಲ್ಲೇ ಇದೆ. ಜಾತಿ ಸಮೀಕರಣದಲ್ಲೂ ಕೂಡ ಎಡವಟ್ಟುಗಳಾದಂತೆ ಕಂಡು ಬರ್ತಾ ಇದೆ. ಸಿದ್ದರಾಮಯ್ಯನವರ ಮೌನ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೌನ, ಇದರ ಹಿಂದಿನ ಒಗಟೇನು, ಇದೆಲ್ಲವನ್ನ ನೋಡೋಣ ಎಳೆ ಎಳೆಯಾಗಿ. ಕೊನೆಗೂ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸಚಿವ ಸಂಪುಟ ವಿಸ್ತರಣೆಯಾಗಿದೆ. ಹೈಕಮಾಂಡ್ನಿಂದ ಅಧಿಕೃತ ನೂತನ ಸಚಿವರ ಪಟ್ಟಿ ಹೊರಬೀಳ್ತಾ ಇದ್ದಂತೆ ಸಚಿವ ಸ್ಥಾನಕ್ಕೆ ಪೈಪೋಟಿ ನಡೆಸಿದ್ದ ಶಾಸಕರ ಅಸಮಾಧಾನದ ಕಟ್ಟೆ ಒಡೆದಿದೆ. ಯಾರೆಲ್ಲ ಸಿಟ್ಟಾದ್ರು, ಯಾರು ರಾಜೀನಾಮೆ ಕೊಟ್ರು ಅಂತ ಈಗ ನೋಡೋಣ. ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಅಸಮಾಧಾನ ಸ್ಫೋಟ. ಸಿಗದ ಸ್ಥಾನಮಾನ, ಬ್ಲಾಸ್ಟ್ ಆಯ್ತು ಅಸಮಾಧಾನ. ಅಂತೂ ಇಂತೂ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಏನೋ ಆಯಿತು. ಹೈಕಮಾಂಡ್ನಿಂದ ಅಧಿಕೃತ ನೂತನ ಸಚಿವರ ಪಟ್ಟಿ ಹೊರಬೀಳ್ತಾ ಇದ್ದಂತೆ ಸಚಿವಾಕಾಂಕ್ಷಿಗಳ ಅಸಮಾಧಾನದ ಕಟ್ಟೆ ಒಡೆದಿದೆ. ಸಂಪುಟ ವಿಸ್ತರಣೆ ಜೊತೆಗೆ ಗೊಂದಲವು ವಿಸ್ತರಣೆ. ಅತೃಪ್ತರ ಪ್ರಕಾರ ಮಾತು ತಪ್ಪಿದ್ದಕ್ಕೆ ಸಿಎಂ ಡಿಕೆಶಿಯೇ ಹೊಣೆ. ಈ ನಡುವೆ ಅಸಮಾಧಾನಗೊಂಡಿರುವಂತಹ ಯಶವಂತರಾಯಗೌಡ ಡಿಕೆಶಿ ಕೊಟ್ಟಂತ ಮಾತಿಗೆ ತಪ್ಪಿದ್ದಾರೆ. ರಾಜೀನಾಮೆ ಕೊಟ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಅಸಮಾಧಾನದ ನಡುವೆ ಹೊಸ ಬಾಂಬ್ ಸಿಡಿಸಿರುವಂತಹ ಬೇಳೂರು ಗೋಪಾಲಕೃಷ್ಣ, ನಾವು 12 ಜನ ಸಮಾನ ಮನಸ್ಕ ಶಾಸಕರು ನಾಳೆಯೇ ರಾಜೀನಾಮೆ ಕೊಡ್ತೀವಿ ಅಂತ ಕಂಡ ತುಂಡವಾಗಿ ಹೇಳಿದ್ದಾರೆ. ನಾನು 4 ದಶಕಗಳ ರಾಜಕಾರಣ ಮಾಡಿದ್ರೆ ಒಂದೇ ಪಕ್ಷದೊಳಗೆ ನಿಷ್ಠೆಯಿಂದ ಅವಕಾಶ ಕೊಡ್ರಿ ಅಂತ ಕೇಳಿದ್ದೆ ಮತ್ತು ಮಾತು ಕೊಟ್ಟಿದ್ರು ಅವ್ರು. ನನಗೆ ಬೇರೆಯವ್ರ ವಿಷಯ ಬೇರೆ, ನಾನು ವಿಷಯದ ಮಾತು ಕೊಟ್ಟಿದ್ರು, ಮಾತು ಉಳಿಸ್ಕೊಂಡಿಲ್ಲ. ಅದಕ್ಕೆ ಅನಿವಾರ್ಯ ತೀರ್ಮಾನ ಮಾಡಿದ್ದೀನಿ. ನಾನು ಕೇಳಿದೆ, ನನ್ನ ಹಕ್ಕುಗಳು ಕೇಳಿದೆ, ನನ್ನ ನೋವಾಗಿದೆ, ಬೇಸರ ಆಗಿದೆ. ಅದರಿಂದ ನಾಳೆ 10 ಗಂಟೆಗೆ ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಮತ್ತು ನಿಗಮಕ್ಕೂ ರಾಜೀನಾಮೆ ಕೊಡ್ತೇನೆ. ಇನ್ನೊಂದಿಷ್ಟು ಜನ ನಿಮ್ಮ ಜೊತೆಗೆ ಬೇಸರ ಪಟ್ಕೊಂಡಿರುವಂತಹ ಶಾಸಕರು ಕೂಡ ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅವರು ಸಹ ಸುಮಾರು ಜನ ಇದ್ದಾರೆ. ಅವರೆಲ್ಲ ನಾಳೆ ಬಹುಶಃ ಬರ್ತಾರೆ. ನಾಳೆ ಬಂದು ನಾವೆಲ್ಲ ಒಟ್ಟಾಗೋಣ, ಕೂತು ಚರ್ಚೆ ಮಾಡಬೇಕಂತ ಹೇಳಿದ್ದಾರೆ. ಇನ್ನು ಒಬ್ಬರಲ್ಲ, ಇಬ್ಬರಲ್ಲ, ಸಾಲು ಸಾಲು ನಾಯಕರು ಸಚಿವ ಸ್ಥಾನ ಸಿಗದಿದ್ದಕ್ಕೆ ಕೋಪಗೊಂಡಿದ್ದಾರೆ. ನನ್ನ ಹಿರಿತನವನ್ನ ಪಕ್ಷ ಪರಿಗಣಿಸಿಲ್ಲ. ಶಾಸಕನಾಗಿ 49ನೇ ವರ್ಷ, ಅತ್ಯಂತ ಹಿರಿಯ ಸಚಿವನು ಕೂಡ ಆಗಿದ್ದಂಥವನು. ಆದರೆ ನಡೆಸ್ಕೊಳ್ತಕ್ಕಂಥ ರೀತಿಯನ್ನು ನೋಡಿದಾಗ ಉಸಿರು ಕಟ್ಟುವಂತ ವಾತಾವರಣ ಆಗಿದೆ. ನನಗಿನ್ನ ಜಾಸ್ತಿ ನನಗೆ ಸ್ಪಂದಿಸ್ತಕ್ಕಂಥವ್ರು ನನ್ನ ಜಿಲ್ಲೆಯ ಸಮಾಜದ ಮುಖಂಡರುಗಳು ಮತ್ತು ಕ್ಷೇತ್ರದ ಮತದಾರರು. ಎಲ್ಲೋ ಒಂದು ಕಡೆಗೆ ಅವಮಾನ ಆಗಿದೆ ಅಂತಕ್ಕಂಥ ಭಾವನೆ ಅವರಿಗೆ ಬಂದಿದೆ. ಸಚಿವ ಸ್ಥಾನ ಮಿಸ್, ಅಶೋಕ್ ಪಠಣ್ ರೋಷಾಗ್ನಿ. ಕೈತಪ್ಪಿದ್ದ ಸ್ಥಾನ, ಬೆಂಬಲಿಗರಿಂದ ಹೈಡ್ರಾಮಾ. ತನ್ವೀರ್ ಬಾದರ್ಲಿ ಫ್ಯಾನ್ಸ್ ಆತ್ಮಹತ್ಯೆಗೆ ಯತ್ನ. ಈ ಪೈಕಿ ನರಸಿಂಹರಾಜ ಕ್ಷೇತ್ರದ ಶಾಸಕ ತನ್ವೀರ್ ಸೇಠ್ಗೆ ಸಚಿವ ಸ್ಥಾನ ತಪ್ಪಿದ್ದಕ್ಕೆ ಅವರ ಬೆಂಬಲಿಗರ ಆಕ್ರೋಶದ ಕಟ್ಟೆ ಒಡೆದಿದೆ. ಬೆಂಬಲಿಗರು ಬೀದಿಗಿಳಿದು ಎದೆ ಹೊಡೆದುಕೊಂಡು ಕಣ್ಣೀರಿಟ್ಟು ಪ್ರತಿಭಟಿಸಿ ರೋಷಾಗ್ನಿ ಹೊರಹಾಕಿದ್ದಾರೆ. ತನ್ವೀರ್ ಸೇಠ್ಗೆ ಸಚಿವ ಸ್ಥಾನ ತಪ್ಪಿದ್ದಕ್ಕೆ ಮೈಸೂರಲ್ಲಿ ಬೆಂಬಲಿಗರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ತನ್ವೀರ್ ಸೇಠ್ ಮನೆ ಮತ್ತು ಕಾಂಗ್ರೆಸ್ ಕಚೇರಿ ಮುಂದೆ ಪ್ರತಿಭಟಿಸಿದ್ದಾರೆ. ಈ ವೇಳೆ ಅಭಿಮಾನಿಯೊಬ್ಬ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನ ಮಾಡಿದ್ದಾನೆ. ಅತ್ತ ಮೈಸೂರು ಬೆಂಗಳೂರು ಹೆದ್ದಾರಿ ತಡೆದು ಪ್ರತಿಭಟನೆ ಮಾಡಿದ್ದು ಮಾನವ ಸರಪಳಿ ನಿರ್ಮಿಸಿ ತನ್ವೀರ್ ಅಭಿಮಾನಿಗಳು ಹೈಕಮಾಂಡ್ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಕೂಗಿದ್ದಾರೆ. ಈ ವೇಳೆ ಟೈರ್ಗೆ ಬೆಂಕಿ ಹಚ್ಚಲು ಕಾರ್ಯಕರ್ತರು ಮುಂದಾಗಿದ್ದು ಪೊಲೀಸರು ಕೈ ಕಾರ್ಯಕರ್ತರಿಂದ ಟೈರ್ ಕಿತ್ತುಕೊಳ್ಳಲು ಹರಸಾಹಸ ಪಟ್ಟಿದ್ದಾರೆ. ಮಂಡ್ಯದಲ್ಲೂ ಶಾಸಕ ತನ್ವೀರ್ ಸೇಠ್ಗೆ ಸ್ಥಾನ ಮಿಸ್ ಹಿನ್ನೆಲೆ ಮುಸ್ಲಿಂ ಸಮುದಾಯ ಪ್ರತಿಭಟನೆ ನಡೆಸಿದ್ದಾರೆ. ಸಚಿವ ಸ್ಥಾನ ತಪ್ಪಿರುವುದು ಖಂಡನೀಯ, ಸಚಿವ ಸ್ಥಾನ ನೀಡುವಂತೆ ಆಗ್ರಹ ಮಾಡಿದ್ದಾರೆ. ಡಿಕೆಶಿ ಪ್ರತಿಕೃತಿ ದಹಿಸಿದ ಕೈ ಕಾರ್ಯಕರ್ತರು. ವಿಜಯನಗರದ ಶಾಸಕ ಕೃಷ್ಣಪ್ಪ, ಗೋವಿಂದರಾಜನಗರ ಶಾಸಕ ಪ್ರಿಯಾಕೃಷ್ಣಗೆ ಸಚಿವ ಸ್ಥಾನ ತಪ್ಪಿದ್ದಕ್ಕೆ ಬೆಂಬಲಿಗರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮಾಗಡಿ ರೋಡ್ ಟೋಲ್ಗೇಟ್ ಬಳಿ ಬೆಂಬಲಿಗರು ಕೆಂಡಾಮಂಡಲರಾಗಿದ್ದು ಸಿಎಂ ಡಿಕೆಶಿ ಪ್ರತಿಕೃತಿ ದಹಿಸಿದ್ದಾರೆ. ಇತ್ತ ನಾಗರಬಾವಿಯಲ್ಲೂ ಕೈ ಕಾರ್ಯಕರ್ತರು ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಸಚಿವ ಸ್ಥಾನ ನೀಡದ್ದಕ್ಕೆ ವಿಜಯನಗರ ವಾರ್ಡ್ ಅಧ್ಯಕ್ಷರು, ಮಹಿಳಾ ಘಟಕ ಸೇರಿದಂತೆ ಅನೇಕರು ಸಾಮೂಹಿಕ ರಾಜೀನಾಮೆ ನೀಡಿದ್ದಾರೆ.
ಹಿಟ್ನಾಳ್ ಅಭಿಮಾನಿಗಳಿಂದ ಟೈರ್ಗೆ ಬೆಂಕಿ. ಶಾಸಕ ರಾಘವೇಂದ್ರ ಹಿಟ್ನಾಳ್ಗೆ ಸ್ಥಾನ ಮಿಸ್ ಆಗಿದ್ದಕ್ಕೆ ಕೊಪ್ಪಳದಲ್ಲಿ ಬೆಂಬಲಿಗರು ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸಿದ್ದರಾಮಯ್ಯ ಹಾಗೂ ಕಾಂಗ್ರೆಸ್ ವಿರುದ್ಧ ಧಿಕ್ಕಾರ ಕೂಗಿದ್ದಾರೆ. ಯಾರ ಕಾರಣಕ್ಕಿಂತಲೂ ಜಿಲ್ಲೆ ಮತ್ತು ರಾಜ್ಯದ ಎಲ್ಲ ನಾಯಕರು ಆಗ್ಲೇ ಮಾತು ಕೊಟ್ಟಿದ್ರು, ಈ ಮುಂದಿನ ದಿನಮಾನದಲ್ಲಿ ನಿಮಗೆ ನ್ಯಾಯ ಕೊಡಿಸ್ತೇವೆ, ಮಂತ್ರಿ ಸ್ಥಾನ ಕೊಡಿಸ್ತೇವೆ ಅಂತ. ಎಲ್ಲ ಜಿಲ್ಲೆದೊಳಗೆ ಈಗ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ.ಕೆ. ಶಿವಕುಮಾರ್ ಅವರು, ಸುರ್ಜೇವಾಲಾ ಅವರು, ವೇಣುಗೋಪಾಲ್ ರವರು ಎಲ್ಲರೂ ಮಾತು ಕೊಟ್ಟಿದ್ರು, ಮುಂದಿನ ದಿನಮಾನದಲ್ಲಿ ಸರಿಪಡಿಸ್ತೇವೆ, ಈ ಸದ್ಯ ಏನು ಈಗ ಬೇರೆದವ್ರು ಕೊಡ್ತಾ ಇದೆಯೋ ಅವಕಾಶ ಕೊಡ್ರಿ ಅಂತ ಹೇಳಿದ್ರು. ಅವಾಗ ಸೌಮ್ಯ ರಾಜಕಾರಣಿ ಹೆಸರಾಗಿರ್ತಕ್ಕಂಥ ನಮ್ಮ ಯಶವಂತರಾಯಗೌಡ ಪಾಟೀಲರು ದೊಡ್ಡ ಮನಸ್ಸು ಮಾಡಿ ಆಯ್ತು ಅಂತ ಹೇಳಿ ಅವಾಗ ಒಪ್ಪಿಕೊಂಡು ಅವರಿಗೆ ಕೊಡ್ರಿ ನನಗೆ ಬೇಡ ಅಂತ ಹೇಳಿರ್ತಕ್ಕಂಥ ಉದಾಹರಣೆಗಳದಾವ. ಆದ್ರೆ ಅಂತವ್ರಿಗೆ ಇವತ್ತು ಅವಕಾಶ ಇತ್ತು. ಬೆಳಿಗ್ಗೆ ಎಲ್ಲ ಲಿಸ್ಟ್ 5-6 ದಿವಸ ಎಲ್ಲ ಅವ್ರದೇ ಲಿಸ್ಟ್, 2ನೇ ನಂಬರ್ ಲಿಸ್ಟ್ ಅವ್ರದೇ ಇತ್ತು. ಈ ಸತಿ ಬೆಳಿಗ್ಗೆ ನೋಡಿದ್ರೆ ಅವ್ರ ಲಿಸ್ಟ್ ಇಲ್ಲ ಅಂದ್ಮ್ಯಾಗ ಅನ್ಯಾಯದ ಪರಮಾವಧಿ ಸರ್. ಇದು ಅನ್ಯಾಯದ ಪರಮಾವಧಿ ಈ ರೀತಿ ಆಗಬಾರ್ದಾಗಿತ್ತು ಅನ್ನೋದು ನಮ್ಮ ಇಂಡಿ ಕ್ಷೇತ್ರದ ಜನತೆಯ ಒಂದು ಕೂಗು. ಹೆದ್ದಾರಿ ತಡೆದು ಹೆಬ್ಬಾಳ್ಕರ್ ಬೆಂಬಲಿಗರ ಪ್ರತಿಭಟನೆ. ಬೆಳಗಾವಿಯಲ್ಲಿ ಶಾಸಕಿ ಹೆಬ್ಬಾಳ್ಕರ್ ಬೆಂಬಲಿಗರು ಸಿಡಿದೆದ್ದಿದ್ದಾರೆ. ಹಿರೇಬಾಗೇವಾಡಿ ಟೋಲ್ ಬಳಿಯಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪ್ರತಿಭಟಿಸಿ ಹೈಕಮಾಂಡ್ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇತ್ತ ಬೆಂಗಳೂರಿನ ಚಾಲುಕ್ಯ ವೃತ್ತದಲ್ಲೂ ಹೆಬ್ಬಾಳ್ಕರ್ ಬೆಂಬಲಿಗರು ಧರಣಿ ಮಾಡಿದ್ದಾರೆ. ಇಂಡಿ ಶಾಸಕರ ಬೆಂಬಲಿಗರಿಂದ ಆಕ್ರೋಶ. ಇಂಡಿ ಶಾಸಕ ಯಶವಂತರಾವ್ ಗೌಡ ಪಾಟೀಲ್ ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದರು. ಆದರೆ 2ನೇ ಸಂಪುಟ ಪಟ್ಟಿಯಲ್ಲಿ ಹೆಸರಿಲ್ಲದನ್ನ ಕಂಡು ಶಾಸಕ ಭವನದ ಮುಂಭಾಗ ಬೆಂಬಲಿಗರು ಸಿಟ್ಟಿಗೆದ್ದಿದ್ದಾರೆ. ಈ ಬಾರಿ ಶಾಸಕರಾಗಿರುವಂತಹ ಹಿರಿಯ ಶಾಸಕರಿಗೆ ಅನ್ಯಾಯವಾಗಿದೆ ಅಂತ ಧಿಕ್ಕಾರ ಕೂಗಿದ್ದಾರೆ. ಅಭಿಮಾನಿಗಳಿಂದ ಪೆಟ್ರೋಲ್ ಸುರಿದು ಆತ್ಮಹತ್ಯೆಗೆ ಯತ್ನ. ರಾಯಚೂರಿನ ಸಿಂಧನೂರು ಶಾಸಕ ಹಂಪನಗೌಡ ಬಾದರ್ಲಿ ಅಭಿಮಾನಿಗಳು ಬೀದಿಗಿಳಿದಿದ್ದಾರೆ. ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಶಫುಲ್ಲಾ ಹಾಗೂ ಅಮರೇಗೌಡ ಎಂಬ ಇಬ್ಬರು ಅಭಿಮಾನಿಗಳು ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನ ಮಾಡಿದ್ದಾರೆ. ಈ ವೇಳೆ ಹಂಪನಗೌಡರ ಉಳಿದ ಬೆಂಬಲಿಗರು ಬಾಟಲ್ ಕಸಿದುಕೊಂಡು ರಕ್ಷಣೆ ಮಾಡಿದ್ದಾರೆ. ಮತ್ತೊಂದು ಕಡೆ ಸಿಂಧನೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಸ್ಥಾನಕ್ಕೆ ಶಾಸಕ ಹಂಪನಗೌಡ ಬಾದರ್ಲಿ ಸಂಬಂಧಿ ಬಿ ವೆಂಕನಗೌಡ ರಾಜೀನಾಮೆ ಸಲ್ಲಿಸಿದ್ದಾರೆ. ರಾಜೀನಾಮೆ ಪತ್ರವನ್ನು ರಾಯಚೂರು ಜಿಲ್ಲಾಧಿಕಾರಿಗಳಿಗೆ ರವಾನಿಸಿದ್ದಾರೆ. 5 ಬಾರಿ ಶಾಸಕರಾಗಿದ್ದರೂ ಸಚಿವ ಸ್ಥಾನ ನೀಡದ್ದಕ್ಕೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಬಸ್ಗೆ ಕಲ್ಲು ಎಸೆದು ಫ್ಯಾನ್ಸ್ ಆಕ್ರೋಶ. ಹುಬ್ಬಳ್ಳಿಯಲ್ಲಿ ಶಾಸಕ ಪ್ರಸಾದ್ ಅಬ್ಬಯ್ಯ ಅಭಿಮಾನಿಗಳು ಹಳೆ ಹುಬ್ಬಳ್ಳಿಯ ಇಂಡಿ ಪಂಪ್ ಸರ್ಕಲ್ನಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ಸರ್ಕಾರಿ ಬಸ್ಗೆ ಕಲ್ಲು ಎಸೆದಿದ್ದಾರೆ. ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಂಗಾರಪೇಟೆಯಲ್ಲಿ ಕೈ ಕಾರ್ಯಕರ್ತರ ಹೈಡ್ರಾಮಾ. ಕೋಲಾರದ ಬಂಗಾರಪೇಟೆ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಅವರ ಬೆಂಬಲಿಗರು ಬಂಗಾರಪೇಟೆ ಅಂಬೇಡ್ಕರ್ ಪ್ರತಿಮೆ ಎದುರು ರಸ್ತೆ ತಡೆದು ಪ್ರತಿಭಟಿಸಿದ್ದಾರೆ. ಸಚಿವ ಸ್ಥಾನ ನೀಡದೆ ಹೋದರೆ ಅವಳಿ ಜಿಲ್ಲೆಯ 7 ಜನ ಕಾಂಗ್ರೆಸ್ ಶಾಸಕರು ರಾಜೀನಾಮೆ ನೀಡುವಂತೆ ಎಚ್ಚರಿಸಿದ್ದಾರೆ. ಇತ್ತ ಮಂತ್ರಿ ಪಟ್ಟಕ್ಕಾಗಿ ಎಲ್ಲ ಪ್ರಯತ್ನ ಮಾಡಿದ ನಂತರವೂ ಸಚಿವ ಸ್ಥಾನ ಕೈತಪ್ಪಿದ ಕಾರಣ ಅನೇಕ ಶಾಸಕರಿಗೆ ನಿರಾಸೆಯಾದ ಪರಿಣಾಮ ಹೀಗೆ ಆಕ್ರೋಶದ ಕಟ್ಟೆ ಒಡೆದಿದೆ. ಶಾಸಕರ ರಾಜೀನಾಮೆ ಬೆದರಿಕೆ ಕೇವಲ ಹೇಳಿಕೆಗೆ ಸೀಮಿತವಾಗುತ್ತೋ ಅಥವಾ ಯಶವಂತರಾಯಗೌಡ ಪಾಟೀಲರ ಹಾಗೆ ರಾಜೀನಾಮೆ ಕೊಡುವ ಮಟ್ಟಿಗೆ ಹೋಗುತ್ತೋ? ರಾಜೀನಾಮೆ ಕೊಟ್ಟರೂ ಅದು ಅಂಗೀಕಾರವಾಗದೆ ಹಾಗೆ ಉಳಿಯುವ ಮೂಲಕ ಎಲ್ಲ ತಣ್ಣಗಾಗುತ್ತೋ ಅನ್ನೋದು ಸದ್ಯದ ಪ್ರಶ್ನೆ.